ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಒಂದು ಮಾವಿನ ಹಣ್ಣಲ್ಲಿ ಒಂದು ಊಟಕ್ಕೆ ಬದಿಗೆ ಉಪ್ಪಿನಕಾಯಿಗೆ ಒಂದು ಟೇಸ್ಟಿಯಾಗಿ ಒಂದು ರೆಸಿಪಿ ಮಾಡುವ. ನೋಡಿ, ನಾನು 4-5ರಿಂದ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದು ನಿಮಗೆ ಯಾವ ಮಾವಿನ ಹಣ್ಣಲ್ಲಿ ಸಹ ಮಾಡ್ಕೊಳ್ಬೋದು. ಒಂದು ಖಾರಕ್ಕೆ ಅನುಗುಣವಾಗಿ ನಾನು ಒಂದು 3 ಕಾಯಿ ಮೆಣಸು ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಡೀ ಬೆಳ್ಳುಳ್ಳಿ ಅಲ್ಲ, ಅದ್ರದ್ದು ಬೆಳ್ಳುಳ್ಳಿ ಸೈಡು ಅದನ್ನು ಸ್ವಲ್ಪ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋ. ಇದನ್ನು ಕಲ್ಲಲ್ಲಿ ಗುದ್ದಿ ಮಾಡಿದ್ರೆ ಸಹ ಒಳ್ಳೆಯದಾಗ್ತದೆ. ಈಗ ಕಾಯಿ ಮೆಣಸು ಕಟ್ ಮಾಡಿ ಹಾಕಿದ್ರೆ, ಉಪ್ಪು ಹಾಕಿದ್ರೆ ಸಹ ಒಳ್ಳೆಯದಾಗ್ತದೆ. ನಾನು ಮಿಕ್ಸಿ ಜಾರಲ್ಲಿ ಮಾಡ್ಕೊಳ್ತಿದ್ದೀನಿ, ಯಾಕೆಂದರೆ ಸ್ವಲ್ಪ ಒಳ್ಳೆ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪೆಲ್ಲ ಹಾಕಿ ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಂಡು ಬರುವ. ಅದ್ರ ಮುಂಚೆ ಇದೆಂತ ಮಾಡುವ, ಮಾವಿನ ಹಣ್ಣನ್ನು ಕಟ್ ಮಾಡುವ. ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಬೋದು. ನಾನು 2 ಥರ ಮಾಡಿ ತೋರಿಸ್ತೀನಿ. ಅದು ಚಿಕ್ಕದಾಗಿ ಕಟ್ ಮಾಡಿ ಸಹ ಆಗ್ತದೆ, ಈಗ ದೊಡ್ಡ ಸಹ ಕಟ್ ಮಾಡಿದ್ರೆ ಸಹ ಆಗ್ತದೆ. ನಾನು 2 ಸಹ ತೋರಿಸ್ತೀನಿ. ನೋಡಿ, ಈ ಥರ ಸಹ ಕಟ್ ಮಾಡಿದರೆ ಆಗ್ತದೆ. ಇಲ್ಲ ಮಾವಿನ ಹಣ್ಣಲ್ಲಿ ಸುತ್ತ ನಾವು ಸಿಪ್ಪೆ ಎಲ್ಲ ತೆಗೆದು ಇಡೀ ಮಾವಿನ ಹಣ್ಣು ಹಾಕಿದ್ರೆ ಚೆಂದ ಆಗ್ತದೆ. ನೋಡಿ, ಈ ಥರ ಸಿಪ್ಪೆ ತೆಗೆದು ಇಡೀ ಮಾವಿನ ಹಣ್ಣು ಹಾಕಿದರೆ ಅದು ಉಪ್ಪು ಖಾರ ಇಳಿದು ತಿನ್ನುವಾಗ ಭಾರಿ ರುಚಿ ಆಗ್ತದೆ. ನೀವು ಈ ಮಳೆ ಇದರಲ್ಲಿ ಬೇಸಿಗೆಗಾಲದಲ್ಲಿ ಊಟ ಸೇರೋದಿಲ್ಲ, ಖಾಲಿ ನೀರು ಕುಡಿದು ಸಾಕಾಗ್ತದೆ. ಆಗ ಇದೊಂಥರ ಮಾಡ್ಕೊಂಡು ನೋಡಿ, ಭಾರಿ ರುಚಿ ಆಗ್ತದೆ. ಅಂದರೆ ತುಂಬ ಒಳ್ಳೆ ಆಗ್ತದೆ. ಸಿಪ್ಪೆಯಲ್ಲೆಲ್ಲ ನಮ್ಮದು ಮಾವಿನ ಹಣ್ಣು ತೆಗಿಬೇಕು, ಅದ್ರ ಮಾಂಸ ಎಲ್ಲ ಅದರಲ್ಲೇ ಉಳಿದೋಗ್ತದೆ. ಅದನ್ನು ಬೇರೆ ಒಳ್ಳೆ ಮಾಡಿ ಒಂದು ಬಟ್ಟೆಯಲ್ಲಿ ಹಾಕಿ ಇದರಲ್ಲಿ ಬೌಲಲ್ಲಿ ಹಾಕಿ ಹಿಂಡಿ ಅದರ ರಸ ಬೇಕಾದ್ರೆ ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕಿ ನಾವು ಹೀಗೆ ತಿನ್ನುವ ಅಂತ ಹಾಕಿ ಇಟ್ಕೊಳ್ತಾ ಇದ್ದೀನಿ ಅದನ್ನು. ಇದು ಮಾವಿನ ಹಣ್ಣೆ ಸಾಕು ಅಂತ ಮಾವಿನ ಹಣ್ಣು ನೋಡಿ ಹೀಗೆಲ್ಲ ಹಾಕಿದ್ದೀನಿ. 4ರಿಂದ 5 ಮಾವಿನ ಹಣ್ಣು ತೊಗೊಂಡಿದ್ದೆಲ್ಲ ಫುಲ್ ಈಗ ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಈಗ ಎಂತ ಮಾಡ್ತೀನಿ ಅಂದರೆ, ನಾನು ಅದು ಇದಾಕಿದೆ, ನಾನು ತರಿಯಾಗಿ ಕಳ್ಕೊಂಡು ಬಂದಿದ್ದೆನಲ್ಲ ಅದನ್ನು ಅದಕ್ಕೆ ಹಾಕಿಬಿಡುವ. ಹಾಕಿ ಒಳ್ಳೆ ಒಂದು ಮಿಕ್ಸ್ ಕೊಡುವ. ಇಲ್ಲಿ ಮಿಕ್ಸ್ ಕೊಟ್ಟು ಇದನ್ನು ಎಂತಂದರೆ ಊಟಕ್ಕೊಂದು ಬದಿಗಿಟ್ಟು ಊಟ ಮಾಡಿ ಎಷ್ಟು ಒಳ್ಳೆಯದಾಗ್ತದೆ ಅಂದರೆ, ನೀವು ಮತ್ತೆ ಮಾಡಿ ತಿಂತೀರ, ಅಷ್ಟು ಒಳ್ಳೆಯದಾಗ್ತದೆ. ನೀವು ಒಂದು ಸಲ ಹೀಗೆ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇತ್ತೀಚೆಗೆ ವೀಡಿಯೋ ಹಾಕೋಕ್ಕೆ ತುಂಬ ಬೇಜಾರಾಗ್ತದೆ. ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನನಗೆ ಯಾರೋ ಒಬ್ಬ ಮನೆ ಕಮೆಂಟ್ ಮಾಡಿದರು, ನೀವು ಹೇಳೋದೇ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಬೆಲ್ ಬಟನ್ ಒತ್ತಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಅವರಿಗೂ ಬೇಜಾರಾಗಬಾರ್ದು ಅಂತ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಗೆ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ರುಚಿಯಾಗ್ತದೆ ಮಾತ್ರ, ಎಂಥ ಟೇಸ್ಟ್ ಆಗ್ತದೆ ಅಂದರೆ ಮತ್ತೆ ಮಾಡಿದಾಗ ಮತ್ತೆ ತಿನ್ನಬೇಕನ್ನಿಸುತ್ತೆ. ನೀವು ಮಾಡಿ ನೋಡಿ, ನನಗೆ ಹಾಗೆ ಕಮೆಂಟಲ್ಲಿ ಹೇಳಿ ಹೇಗಾಗ್ತದೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.